ಧಾರವಾಡ ಬೇರೆ ಹವಾಮಾನ ಇದೆ, ಬಿಜಾಪುರ ಬೇರೆ ಹವಾಮಾನ ಇದೆ, ಬಾಗಲಕೋಟೆ ಬೇರೆ ಇದೆ, ಮತ್ತೆ ಉತ್ತರ ಕನ್ನಡ ಶಿರಸಿ ಆ ಕಡೆ ಬೇರೆ ಹವಾಮಾನ ಇದೆ. ಹೀಗಾಗಿ ನಮಗೆ ಅದನ್ನ ಲಿಸ್ಟ್ ಮಾಡಕ್ಕೆ ಸ್ವಲ್ಪ ಜಾಸ್ತಿ ಕಾಣಿಸ್ತು. ಅದಕ್ಕೆ ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು ಫ್ಲಡ್ದಿಂದ ಮಾತಾಡಬೇಡಿ ದಯಮಾಡಿ. ಫ್ಲಡ್ದಿಂದ ಆಗ್ತಾ ಇದೆ. ಅಂದ್ರೆ ಈಗ ಬಿಜಾಪುರ ಸೈಡ್ ಫ್ಲಡ್ ಹೆಂಗ್ ಬರ್ತದಪ್ಪ ಅಂದ್ರೆ, ಈಗ ಬೆಳಗಾವಿ ಸೈಡ್ ಅಥವಾ ಮಹಾರಾಷ್ಟ್ರಕ್ಕೆ ಜಾಸ್ತಿ ಮಳೆ ಆಯ್ತಪ್ಪ ಅಂದ್ರೆ ನಾವು ಫ್ಲಡ್ ಬರ್ತದೆ. ನಮ್ಮಲ್ಲಿ ಮಳೆ ಆಗಿ ಫ್ಲಡ್ ಆಗಂಗಿಲ್ಲ ಯಾವಾಗಲೂ. ಆದ್ರೆ ನಮ್ಮಲ್ಲಿ ಫ್ಲಡ್ ಆಗಿ ಹೆಂಗ್ ಆಗ್ತದಪ್ಪ ಅಂದ್ರೆ ಬೇರೆ ಕಡೆ ಮಳೆ ಆಗಿ ನಮ್ಮಲ್ಲಿ ಫ್ಲಡ್ ಆಗ್ತದೆ. ಆದ್ರೆ ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಡ್ರಾಟ್ ಏರಿಯಾ ಅಂದ್ರೆ ಪೂರಾ ಬರಗಾಲ ಪ್ರದೇಶ. ಇನ್ನು ಎರಡನೇದು ಹೇಳ್ಬೇಕಪ್ಪ ಅಂತಂದ್ರೆ ಹೀಟ್ ವೇವ್ಸ್. ಅಂದ್ರೆ ಈಗ ಉತ್ತರ ಕನ್ನಡ ಶಿರ್ಸಿ ಆ ಕಡೆನೂ ಹೀಟ್ ವೇವ್ಸ್ ಜಾಸ್ತಿ, ಬಿಜಾಪುರದಲ್ಲಿನೂ ಸಹ ಬಿಸಿಲು ಜಾಸ್ತಿ ಇರೋದ್ರಿಂದ ಹೀಟ್ ವೇವ್ಸ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇರ್ರೆಗ್ಯುಲರ್ ರೇನ್ಫಾಲ್ ಅಂದ್ರೆ ನಮ್ಮಲ್ಲಿ ಮಳೆ ಸಕಾಲಕ್ಕೆ ಆಗಲ್ಲ. ಯಾವಾಗ ಬೆಳೆ ಇರ್ತದೆ, ಯಾವಾಗ ಬೇಕಾಗುತ್ತೆ ಆ ಟೈಮಿಗೆ ಮಳೆ ಆಗಲ್ಲ. ಒಂದೊಂದು ಸಾರಿ ಮಾರ್ಚ್ ಏಪ್ರಿಲ್ ಸ್ಟಾರ್ಟ್ ಆಗಿ ಮೇದಲ್ಲಿ ಮುಗಿದು ಹೋಗ್ತದೆ. ಒಮ್ಮೊಮ್ಮೆ ಮೇದಿಂದ ಸ್ಟಾರ್ಟ್ ಆಗಿ ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಮುಗಿದು ಹೋಗ್ತದೆ. ಹಾಗಾಗಿ ಬೆಳೆಗಳಿಗೆ ಅನುಕೂಲ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ನಮ್ಮಲ್ಲಿ ಈಗ ಶುಗರ್ ಫ್ಯಾಕ್ಟ್ರಿಗಳಿದೆ. ಆಮೇಲೆ ಈ ಕಡೆ ಬೆಳಗಾವಿ ಸೈಡ್ ಫ್ಯಾಕ್ಟ್ರಿಗಳು ಜಾಸ್ತಿ ಇದೆ. ಅದರಿಂದ ನಮಗೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಪಾಯಿಂಟ್ ವೈಸ್ ಹೋಗ್ಬಿಟ್ಟಿದೆ ಅದರಿಂದ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಆ ಫ್ಯಾಕ್ಟರಿದಿಂದ ಬರ್ತಕ್ಕಂಥ ಪೊಲ್ಯೂಷನ್ ಏರ್ದಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಸಾಯಿಲ್ ಫರ್ಟಿಲಿಟಿ ಕಡಿಮೆ ಆಗ್ತದೆ. ಯಾಕಂತಂದ್ರೆ ಈಗ ಬೇರೆ ಬೇರೆ ಗೊಬ್ಬರಗಳನ್ನ ಬಳಸೋದ್ರಿಂದ, ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ, ಆಮೇಲೆ ಕೃಷಿ ತ್ಯಾಜ್ಯವನ್ನು ಸುಡೋದ್ರಿಂದ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇಂಡಸ್ಟ್ರಿಯಲ್ ಇಂದ ಬರ್ತಕ್ಕಂಥ ವೇಸ್ಟ್ ವಾಟರ್ ಏನಿರ್ತಲ್ಲ ಅದರಿಂದನೂ ಸಹ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇವೆಲ್ಲ ನಮಗೆ ಆಗ್ತಕ್ಕಂಥ ಸಮಸ್ಯೆಗಳು. ಪರಿಹಾರಗಳಲ್ಲಿ ಸರ್ ಪರಿಹಾರಗಳು ಏನಂದ್ರೆ, ನಮಗೆ ಫ್ಲಡ್ ಬಂದೇ ಬರ್ತದೆ ಪ್ರತಿ ಸಲ. ನಮ್ಮಲ್ಲಿ ಬೆಳಗಾಮಲ್ಲಿ ಜಾಸ್ತಿ ಆಗುತ್ತೆ. ಹೆಚ್ಚಾಗಿ ಮಹಾರಾಷ್ಟ್ರದಿಂದ ನೀರು ಬರ್ತದೆ, ಬಾಗಲಕೋಟೆ, ಬೆಳಗಾವಿ, ನರಗುಂದೆಲ್ಲ. ಹೀಗಾಗಿ ಶೆಲ್ಟರ್ ಫೆಸಿಲಿಟಿ ಮುಖ್ಯವಾಗಿ ನಾವು ಕಂಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಅವರಿಗೆ ಫುಡ್ ಶೆಲ್ಟರ್ ಮಾಡಿದಾಗ ಫುಡ್, ವಾಟರ್, ಹೆಲ್ತ್ ಸರ್ವಿಸ್ ಮತ್ತೆ ಸ್ಯಾನಿಟರಿ ವರ್ಕ್ ಅಲ್ಲಿ ಆಗ್ಬೇಕಾಗ್ತದೆ. ಇದ್ರ ಜೊತೆಗೆ ಮುಖ್ಯವಾಗಿ ನಮಗೆ ದನಕರುಗಳಿಗೆ ಮೇವು ಸರ್ಕಾರದಿಂದ ಪ್ರೊವೈಡ್ ಮಾಡ್ತಾರೆ, ಅದು ಸಾಕಾಗಲ್ಲ. 2-3 ದಿನಕ್ಕೆ 8 ದಿನಕ್ಕೆ ಸಾಕಾಗ್ತದೆ, ಆಮೇಲೆ ಮೇವೇ ಇರಲ್ಲ. ಇದು ಮಾತ್ರ ಬಹಳ ನಮಗೆ ಬೆಳಗಾಮಲ್ಲಂತೂ ಬಹಳ ಕಷ್ಟ ಆಗ್ತದೆ. ಆರ್ಡರ್ ನಾವು ಮೊದಲೇ ಅದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಬಹಳ ಒಂದು ಮುಖ್ಯ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ವರ್ಷ ಬೆಳಗಾಮಲ್ಲಿ ಇದೇ ವರ್ಷ ಬಂದಿಲ್ಲ, ಪ್ರತಿ ವರ್ಷ ನಮಗೆ ಫ್ಲಡ್ ಎಫೆಕ್ಟ್ ಆಗೇ ಆಗುತ್ತೆ. ಇದ್ರ ಜೊತೆಗೆ ನಮಗೆ ಕ್ಲೀನಿಂಗ್ ಮತ್ತೆ ಸ್ಯಾನಿಟೇಷನ್. ನಾವು ಫ್ಲಡ್ ಬಂದು ಹೋದಾಗ ನೋಡ್ಬೇಕು, ರಾಯಬಾಗಲ್ಲಿ ನಮ್ಮ ಫೇವರ್ಗೆ ಟೀಮ್ ಕೂಡ ಬಂದಿತ್ತು ಬೆಂಗಳೂರಿಂದ. ಅಲ್ಲಿ ವಾಪಸ್ ಹೋಗ್ಲಿಕ್ಕೆ, ಕಾರ್ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸ್ಮೆಲ್. ಅದು ಕ್ಲೀನಿಂಗ್ ಮತ್ತೆ ಸ್ಯಾನಿಟೇಷನ್ಗೆ ನಮಗೆ 15 ದಿವಸ 1 ತಿಂಗಳು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಷ್ಟು ಹೊಲಸು ವಾತಾವರಣ, ಸ್ಮೆಲ್ ಬರ್ತಾ ಇರ್ತದೆ ಅದು. ಮತ್ತೆ ರೆಗ್ಯುಲರ್ ಆಗಿ ಕೆಲವೊಂದು ಕಡೆ ರೆಗ್ಯುಲರ್ ಆಗಿ ಫ್ಲಡ್ ಬರ್ತಾ ಇರ್ತದೆ. ಅಂಥವರನ್ನು ಪರ್ಮನೆಂಟ್ ಆಗಿ ಅವ್ರನ್ನ ಸ್ಥಳಾಂತರ ಮಾಡೋ ಕೆಲಸನೂ ನಾವು ಮಾಡಬೇಕು ಅಂತ ಹೇಳ್ಬೋದು. ಮತ್ತೆ ಇದ್ರ ಜೊತೆಗೆ ನಮಗೆ ಫ್ಯಾಕ್ಟ್ರಿಗಳು ಜಾಸ್ತಿ ಇರೋದ್ರಿಂದ ವಾತಾವರಣ ಬಹಳ ಕಲುಷಿತ ಆಗ್ತದೆ. ಅದಕ್ಕೆ ಕಾರ್ಬನ್ ಕ್ರೆಡಿಟ್ ಸಲುವಾಗಿ ನಾವು ಗಿಡಗಳನ್ನ, ಪ್ಲಾಂಟೇಶನ್ಗಳನ್ನ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಫ್ಯಾಕ್ಟ್ರಿಗಳು ಬೆಳಗಾಮಲ್ಲಂತೂ ತುಂಬಾ ಫ್ಯಾಕ್ಟ್ರಿಗಳು ಇರೋದು. ಇದ್ರ ಜೊತೆಗೆ ನಮಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗಬೇಕು. ನಾವು ಕ್ಲೈಮೇಟ್ ಚೇಂಜಸ್ ಮಾತಾಡುವಾಗ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ನಾವು NGNREGA ಆಗಿರ್ಬೋದು, ವಾಟರ್ ಶೆಡ್ ಪ್ರೋಗ್ರಾಮಲ್ಲಿ ಆಗಿರ್ಬೋದು, ಕೃಷಿ ಕವಚದಲ್ಲಿ ಆಗಿರ್ಬೋದು, ಇದರೊಟ್ಟಿಗೆ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಆಗ್ಬೋದು ಅಂತ ಹೇಳ್ತೀವಿ. ಇದ್ರ ಜೊತೆಗೇನೆ ಈ ಬೋರ್ವೆಲ್ಗಳು ಬಹಳ ಜನ ಹೊಡಿತಾರೆ, ನೀರು ಬೀಳಲ್ಲ. ಆ ಬೋರ್ವೆಲ್ಗಳಿಗೆ ನೀರನ್ನ ಮತ್ತೆ ಈಗ ಮಳೆ ನೀರು ಬಂದಾಗ ಅದನ್ನ ಹೇಗೆ ತುಂಬಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಬೇಕು. ಥ್ಯಾಂಕ್ ಯು.